ನಿಮ್ಮ ಹತ್ರ ಏನು ಉತ್ತರ ಇಲ್ವೋ ಅದನ್ನೇ ಅವ್ನು ಕೇಳ್ತಾನೆ ಪ್ರಶ್ನೆ. ಆಯ್ತು, ನನಗೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ, ನೆಕ್ಸ್ಟ್ ಡಿಒ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಹತ್ರ ಹೋಗ್ಬೇಕು. ಅಲ್ಲೂ ಆಗಿಲ್ಲಪ್ಪ, ಎಲೆಕ್ಷನ್ ಕಮಿಷನ್ ಹೋಗ್ಬೋದು. ಅಲ್ಲೂ ಆಗಿಲ್ಲಪ್ಪ, ಹೈಕೋರ್ಟ್ಗೆ ಹೋಗ್ಬೋದು. ಅಲ್ಲೂ ಆಗಿಲ್ಲಪ್ಪ, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಈ ದೇಶದ ಒಬ್ಬ ಬಡವ ಅಲ್ಲಿವರೆಗೂ ಹೋಗೋದಿಕ್ಕೆ ಸಾಧ್ಯನಾ? ಏನೊಂದು ಓಟ್ ಅಲ್ವಾ, ಹೋಗ್ಲಿ ಬಿಡಿ. ಕೆಲವ್ರು ಕೇಳ್ದಂಗೆ ಹಿಂಗೆ ಆಯ್ತಂತೆ ಅಂದಾಗ ಹೆಂಗೂ ಓಟ್ ಹಾಕಲ್ಲ, ಬಿಟ್ಬಿಡು. ಕೆಲವ್ರು ಆನ್ಸರು, ಹಿಂಗೂ ಓಟ್ ಹಾಕ್ತಿಲ್ವಲ್ಲ, ಇನ್ನೇನು ಓಟ್ ತಾನೆ. ಓಟ್ ಅಲ್ಲ ಇದು, ಅಸ್ತಿತ್ವ, ಪೌರತ್ವ. ನಾನಿಲ್ಲೇ ಹುಟ್ಟಿದಂತ ಸಾಬೀತು ಮಾಡ್ಕೋಬೇಕು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಹುಟ್ಟಿದಂತ ಸಾಬೀತು ಮಾಡ್ಬೇಕು. ಮೂರನೇ ಹಂತ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದಂತ ಸಾಬೀತು ಮಾಡಬೇಕು. ತಲೆ ಸರಿ ಇದೆ ಇವರಿಗೆ. ಎಲೆಕ್ಷನ್ ಕಮಿಷನ್ ಮೂಲಕ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಒಂದು ಸಂಸ್ಥೆಯನ್ನ ಸಂವಿಧಾನ ಬಾಹಿರವಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಇವತ್ತು ಆಡಳಿತ ಸರ್ಕಾರ ಕಾಂಗ್ರೆಸ್ ಇದೆ, ಏನ್ ಮಾಡ್ತಾ ಇದೆ? ನಾವು ಮನೆ ಹಾಳು ಮಾಡುವವರು ಮತ್ತು ಮನೆ ಕೆಡುವವರ ಮಧ್ಯೆ ಬದುಕಬೇಕಾಗಿದೆ. ಇವತ್ತು ಮನೆ ಹಾಳು ಮಾಡುವವರ ವಿರುದ್ಧ ಹೋರಾಟವನ್ನ ಸಂಘಟಿಸೋಣ ಬನ್ನಿ ಅಂದ್ರೆ, ಸಾರಿ ಸರ್, ಮನೆ ಕೆಡುವ ಕೆಲಸ ಇದೆ ಅಂತ ಅವ್ರು ಹೇಳ್ತಾ ಕೂತಿದ್ದಾರೆ. ಯಾರ ನಂಬೋಣ? ಪಾರ್ಲಿಮೆಂಟ್ ಅಲ್ಲಿ ಮತ್ತು ಅಸೆಂಬ್ಲಿ ದಯವಿಟ್ಟು ಒಂದು 16 ಜನ ಆಯ್ಕೆ ಮಾಡಿ ಕಳಿಸಿ. ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರತಕ್ಕಂತಹ ಆಳುವ ವರ್ಗದ ಅಕ್ರಮಗಳನ್ನ ಪರದೆಯ ಹಿಂದೆ ಹುದುಗಿಸಿ ಕುಳಿತ ಮುಖ್ಯವಾಹಿನಿ ಮಾಧ್ಯಮಗಳ ಪರದೆಯನ್ನ ಅರಿಯೋದರ ಮೂಲಕ ಜನಸಾಮಾನ್ಯ ಮತ್ತು ಯುವಜನತೆಯ ಪರವಾಗಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಕ್ರಿಯರಾಗಿ ವಸ್ತುನಿಷ್ಠ ಮಾಹಿತಿಗಳನ್ನು ಸಮಾಜಕ್ಕೆ ಅರ್ಪಿಸುತ್ತಿರುವ ರಾಜ್ಯದ ಯುವಜನ ಕಣ್ಮಣಿ, ಹೋರಾಟದ ಕಿಚ್ಚು, ಸಾಮಾಜಿಕ ಕಾರ್ಯಕರ್ತ, ಪತ್ರಕರ್ತ ರಾ ಚಿಂತನ್ ರವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾರೆ. ಹಲೋ, ಥ್ಯಾಂಕ್ ಯು. ಇಷ್ಟು ಹೊಗಳ್ತೀರಂತ ಅನ್ಕೊಂಡಿರ್ಲಿಲ್ಲ ನಾನು. ನಾವು ಮನೆ ಹಾಳು ಮಾಡುವವರು ಮತ್ತು ಮನೆ ಕೆಡುವವರ ಮಧ್ಯೆ ಬದುಕಬೇಕಾಗಿದೆ. ಇವತ್ತು ಮನೆ ಹಾಳು ಮಾಡುವವರ ವಿರುದ್ಧ ಹೋರಾಟವನ್ನ ಸಂಘಟಿಸೋಣ ಬನ್ನಿ ಅಂದ್ರೆ, ಸಾರಿ ಸರ್, ಮನೆ ಕೆಡುವ ಕೆಲಸ ಇದೆ ಅಂತ ಅವ್ರು ಹೇಳ್ತಾ ಕೂತಿದ್ದಾರೆ. ಯಾರ ನಂಬೋಣ? ಜೈ ಹಿಂದ್, ಜೈ ಭೀಮ್. ಮೊನ್ನೆ ತಡೀಸಂದ್ರಕ್ಕೆ ಹೋಗಿದ್ದೆ ನಾನು, ನೀವು ನೋಡಿರ್ತೀರಿ ತುಂಬಾ ಜನ. ಗ್ರೌಂಡ್ ಮನೆ ಕೆಡವಿದ್ರು. ಬಹುತೇಕರು ಮುಸಲ್ಮಾನರು, ಒಂದು 30% ಹಿಂದೂಗಳು ಇದ್ರು. ನಮ್ಮ ಮಾಧ್ಯಮಗಳು ಏನ್ ಮಾಡ್ತವೆ, ರಾಜಕಾರಣಿಗಳು ಏನ್ ಮಾಡ್ತಾರೆ, ಈ ಹಿಂದೂಗಳನ್ನ ಮರೆಮಾಚ್ತಾರೆ, ಮುಚ್ಚಿಡ್ತಾರೆ. ಮುಸಲ್ಮಾನರ ಮಾತ್ರ ತೋರಿಸ್ತಾರೆ, ಅಲ್ಲಿ ಬಾಂಗ್ಲಾದೇಶವನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ಮಾತಾಡಿಸ್ದೆ. ತುಂಬಾ ಜನ ಹೇಳಿದ್ರು, ಸರ್, ಅಲ್ಪಸಂಖ್ಯಾತರ ರಕ್ಷಣೆಗಂತಾನೇ ಹುಟ್ಟಿದಂತಹ ಕಾಂಗ್ರೆಸ್ಸಿನ ಯಾವುದೇ ಅಲ್ಪಸಂಖ್ಯಾತ ನಾಯಕ ಇಲ್ಲಿವರೆಗೂ ಬಂದಿಲ್ಲ. ನಮಗೆ ಬೆಡ್ಶೀಟು, ಊಟ, ಬದುಕನ್ನ ಕೊಡೋದಕ್ಕೆ SDP ಅವರು ಹೋರಾಟವನ್ನ ಮಾಡ್ತಿದ್ದಾರೆ ಸರ್. ಬೇರೆ ಯಾರು ಬರ್ತಿಲ್ಲ ಅಂದ್ರು. ನಾನು ಹೇಳ್ದೆ, ಕೋವಿಡ್ ಬಂತು, ಅನ್ನ ಕೊಡೋಕೆ SDPI, ಹೆಣ ಹೊರೋಕೆ SDPI. ಫ್ಲಡ್ ಬಂತು, ಅನ್ನ ಕೊಡೋಕೆ SDPI, ಹೆಣ ಹೊರೋಕೋ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂದೆ ಮರ್ಯಾದೆಯಿಂದ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ SDPI. ಇದನ್ನೆಲ್ಲ ಮಾತಾಡೋ ನೀವು ಎಲೆಕ್ಷನ್ ಬಂದಾಗ ಮಾತ್ರ ಅಲ್ಪಸಂಖ್ಯಾತರನ್ನ ಉಳಿಸೋಕ್ ಬಂದಿರುವಂತ ಕಾಂಗ್ರೆಸ್ಗೆ ಜೈ. ಯಾಕೆ? ಅವತ್ತು ಇದೇ ಮಾತನ್ನು ಹೇಳಿದೆ 4-5 ವರ್ಷಗಳ ಹಿಂದೆ NRCC ಟೈಮಲ್ಲಿ. ಈಗಲೂ ಅದೇ ಮಾತನ್ನು ಹೇಳಿ ಇವತ್ತಿನ ವಿಚಾರವನ್ನ ಮಾತಾಡ್ತೀನಿ. ವಿಧಾನ ಸಭೆಯಲ್ಲಿ
10 ಜನ SDPIನ MLA ನೀವು ಚುನಾಯಿಸಿ ಕಳಿಸಿ, ಅವಾಗ ತಣಿಸಂದ್ರದಲ್ಲೂ ಮನೇನೂ ಬೀಳಲ್ಲ, SIR NRC ಅನ್ನುವಂತ ಪ್ರಕ್ರಿಯೆಗಳು ನಡೆಯಲ್ಲ. ಆ ಒಂದು ವಾಸ್ತವ ನಿಮ್ಗೆ ಯಾವಾಗ ಅರ್ಥ ಆಗ್ತದೆ? ಯಾವ ಅಲ್ಪಸಂಖ್ಯಾತ ನಾಯಕ ಇವತ್ತು ಮನೆ ಕಳ್ಕೊಂಡಂತ ಜನರ ಪರವಾಗಿ ಯಾರು ಮಾತಾಡ್ತಿದ್ದಾರೆ? ಮನೆ ಬೀಳ್ಸೋದು ಇವ್ರೆ, ಕಣ್ಣೊರ್ಸೋಕಂತ ಮನೆಡೆಲ್ಲ ಡೆಮಾಲಿಷ್ ಆದ ಮೇಲೆ ಅಲ್ಲಿಗೆ ಬರ್ತಾರೆ. ಯಾರು ಮನೆ ಕೆಡುವುದ್ರು ಬಿಲ್ಡಪ್ ಕೊಡ್ಕೊಂಡು ಬರ್ತಾರೆ. ಶೇರ್ ಅಂತೀರಾ, ಎಲ್ಲಿವರೆಗೂ ಇವರ ಶೇರ್ಗಳು ನಿಮ್ಗೆ ಅರ್ಥ ಆಗಲ್ವೋ? ಯಾವ ಶೇರು? ಸಿಂಹ ಅಲ್ಲ, ಇಲ್ಲೋಡೆ ಶೇರ್. ಬೀಳಿಸ್ತಾ ಅಂದ್ರೆ ಶೇರಿಗೋಸ್ಕರನೇ ಮಾಡ್ತಿರೋದು, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಏನಾಗಿದೆ ಅಂದ್ರೆ ನಾವು ಮತ್ತೆ ಪೌರತ್ವದ ಬಗ್ಗೆ ಮಾತಾಡುವಂತ ಸ್ಥಿತಿ. ಮಾಜಿ ಸರ್ ಹೇಳಿದ್ರು, ಕೇವಲ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ವಿಚಾರ ಅಲ್ರಪ್ಪ, ಬಹುಸಂಖ್ಯಾತರಿಗೂ ಹಿಂದೂಗಳಿಗೂ ಸಂಬಂಧಪಟ್ಟ ವಿಚಾರ. SIR ಮೂಲಕ ಅಕ್ರಮವಾಗಿರುವಂತಹ ಬಾಂಗ್ಲಾದೇಶದವರನ್ನ ಪತ್ತೆ ಹಚ್ಚಿ ಕಳಿಸ್ಬಿಡ್ತಾರೆ. ಜೊತೆಗೆ ಭಾರತದಲ್ಲಿರುವಂತಹ ಒಂದಿಷ್ಟು ಸಾಬರನ್ನು ಕೂಡ ಓಡಿಸ್ಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿ ನೀವಿದ್ದೀರಿ ಸರ್. ಆದ್ರೆ ಇವ್ರಿಗೊಂದು ಕಾನ್ಫಿಡೆನ್ಸ್ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ SIR ಅಲ್ಲಿ. NRC ತಂದ್ರಲ್ಲ, ನೋಡ್ರಪ್ಪ, NRC ಕೇವಲ ಮುಸಲ್ಮಾನರಿಗೆ ಅಪ್ಲೈ ಆಗಲ್ಲ, ಅದು ಈ ದೇಶದ ಹಿಂದೂಗಳಿಗೂ ಅಪ್ಲೈ ಆಗ್ತದೆ, ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ, ವಲಸೆ ಕಾರ್ಮಿಕರಿಗೆ, ಶೋಷಿತರಿಗೆ ಎಲ್ಲರಿಗೂ ಅಪ್ಲೈ ಆಗ್ತದೆ. ಕೇವಲ ಒಂದು ಸಮುದಾಯಕ್ಕೆ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾಗಲೇ CA ತಂದ್ರು. ಕಾನ್ಫಿಡೆನ್ಸ್ ಅವ್ರಿಗೆ SIR ಇಂದ ಏನಾದ್ರೂ ಮಾಡಿ ಒಂದಿಷ್ಟು ಸಾಬನ್ನ ಏನಾದ್ರೂ ಮಾಡ್ಬೇಡ, NRC ತಂದು ಅಡಿಷನಲ್ ಆಗಿ CA ತಂದು ನಮ್ಮನ್ನ ಉಳಿಸ್ತಾರೆ ಅನ್ನುವಂತ ಕಾನ್ಫಿಡೆಂಟ್ ಇನ್ನೂ ಇದೆ ಅವರಿಗೆ. ಯಾಕಂದ್ರೆ ಇವ್ರ ಡ್ಯಾಡಿ ಸರ್ಕಾರ ಅಧಿಕಾರದಲ್ಲಿದೆ, ಮೋದಿ ಸರ್, ಮೋದಿ ನಾವು ಕೈ ಬಿಡಲ್ಲ ಅನ್ನುವಂತ ಭ್ರಮೆ. ಇವ್ರ ಟಾರ್ಗೆಟ್ ಅಲ್ಪಸಂಖ್ಯಾತರು ಅಲ್ವೇ ಅಲ್ಲ, ನಮ್ಮನ್ನೆಲ್ಲ ದಾಟಿ ಇವ್ರು ಯಾರನ್ನ ಮುಟ್ತಾರೆ, ಯಾರನ್ನ ನಾಶ ಮಾಡ್ತಾರೆ ಅನ್ನುವಂತ ಕ್ಲಾರಿಟಿನೇ ಇಲ್ಲ ಅಂದ್ರೆ ಏನ್ ಹೇಳೋಣ? ದಯವಿಟ್ಟು ಸರ್ಕಾರ, ನಾನು ತುಂಬಾ ಗೌರವಿಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಧ್ಯವಾದಷ್ಟು ದೇವರಾಜ ಅರಸು ಅವರ ಪಕ್ಕದಲ್ಲಿ ನಿಲ್ಲೋದನ್ನ ನಿಲ್ಲಿಸಿ ಒಂದಿಷ್ಟು ಈ ತರದ ಸಾಮಾಜಿಕ ಸಮಸ್ಯೆಗಳ ಕಡೆ ಫೋಕಸ್ ಆಗಿ. ಈಗ SIR ತಂದ್ರು, ಸರ್ ಅಂದ್ರೆ ಗೌರವ. SIR ಅಂದ್ರೇನು? ಸರ್ ಅಂದ್ರೆ ಗೌರವ. ಈಗ SIR ಅಂದ್ರೆ ಈ ಸರ್ ಅಂದ್ರೆ ಅಗೌರವ, ಪೌರತ್ವದ ಮೇಲೆ ಅಗೌರವ, ಈ ದೇಶದ ಈ ದೇಶದ ಪ್ರಜೆ ಅಲ್ಲ ಅನ್ನುವಂತಹ ಅಗೌರವ. ಎಲ್ಲ ಸೆಕ್ಟರ್ಗಳನ್ನ ಮಾರಾಟ ಮಾಡಿ ಆಯ್ತು, ಏನು ಉಳಿಸಿಲ್ಲ ಈ ದೇಶದಲ್ಲಿ. ಈಗ ನಮ್ಮ ಅಸ್ತಿತ್ವವನ್ನ ಪದೇ ಪದೇ ಮುಗಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. NRC ಕೋರ್ಟ್ ಅಲ್ಲಿ ಇದೆ, ಏನಾದ್ರೂ ಮಾಡಿ ಇವ್ರಿಗೆ ಅರ್ಜೆಂಟ್ ಆಗಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಫಲಿತಾಂಶ ಅವ್ರಿಗೆ ಅವರ ನಿರೀಕ್ಷೆಗೂ ಮೀರಿ ಏನ್ ಆಗ್ಲಿಲ್ವೋ, ಏನಾದ್ರೂ ಮಾಡಿ ಚುನಾವಣೆಯ ಮೂಲಕ ಶಾಶ್ವತವಾಗಿ ಅಧಿಕಾರದಲ್ಲಿ ಸ್ಥಾಪಿತ ಆಗೋದಕ್ಕೆ ಈ ತಂತ್ರವನ್ನ ಮಾಡ್ತಿದ್ದಾರೆ. ಬೇರೆ ಏನೂ ಅಲ್ಲ, ಇದು ಶಾಶ್ವತವಾಗಿ ಅಧಿಕಾರದಲ್ಲಿ ಇರಬೇಕು. ಅದಕ್ಕೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಪರಿಶೀಲನೆ ಆಗ್ತಾನೆ ಇತ್ತು, ಮಾಡ್ತಾನೆ ಇದ್ರು. ಅದರದ್ದಾದಂತ ಒಂದಿಷ್ಟು ಫಾರ್ಮಾಲಿಟೀಸ್ ಅಲ್ಲಿ ಮಾಡ್ತಾನೆ ಇದ್ರು. 2002 ಆಯ್ತು ಕರ್ನಾಟಕದಲ್ಲಿ, ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಬೇಸ್ ನಲ್ಲಿ 2025, 2026 ಈ ಸಾಲಿನಲ್ಲಿ SIR ಲಿಂಕ್ ಮಾಡ್ತೀವಿ. ಅಲ್ಲಿ ಹೆಸರು ಏನಿದೆ, ಅಲ್ಲಿ ಹೆಸರಿದ್ರೆ ಇಲ್ಲಿ ಲಿಂಕ್ ಮಾಡ್ಬಿಡ್ತೀವಿ. ಬೂತ್ ಲೆವೆಲ್ ಆಫೀಸರ್ ಬರ್ತಾರೆ, ಒಂದು ಫಾರ್ಮ್ ಕೊಡ್ತಾರೆ, ಒಂದಿಷ್ಟು ಪೀಠಿಕೆಗಳಿರ್ತವೆ, ಒಂದಿಷ್ಟು ಪ್ರಶ್ನೆಗಳಿರ್ತವೆ, ಫಿಲ್ ಮಾಡಿ ಒಂದಿಷ್ಟು ಡಾಕ್ಯುಮೆಂಟು. ಯಾವ ಡಾಕ್ಯುಮೆಂಟು? ನಿಮ್ಮ ಹತ್ರ ಯಾವುದು ಇಲ್ವೋ ಆ ಡಾಕ್ಯುಮೆಂಟ್ ಇರೋದಲ್ಲ. ಆಧಾರ್ ಅಂದ್ರು ಬೇಡ, ಅವರದ್ದು ಸಾಬೀತಾಗಲ್ಲ. ಪಾನ್ ಕಾರ್ಡ್, ವೋಟರ್ ID, ನೋ 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 ನೋ. ನನ್ನ ಸಂವಿಧಾನ ಹೇಳುತ್ತೆ ಈ ದೇಶದಲ್ಲಿ ಮತದಾನ ಎಲ್ಲರ ಹಕ್ಕು. ಶ್ರೀಮಂತನಿಗೋ ಬಡವನಿಗೋ, ವಿದ್ಯಾವಂತನಿಗೋ ಅವಿದ್ಯಾವಂತನಿಗೋ, ಆಸ್ತಿ ಇರೋನಿಗೂ ಆಸ್ತಿ ಇಲ್ದಿರೋನಿಗೂ ಎಲ್ಲರಿಗೂ ಮತದಾನ ಹಕ್ಕು. ಆ ರಾಜ್ಯದಲ್ಲಿ 5% ವೋಟ್ 54% ವೋಟ್ ಆಯ್ತಂತೆ, ಈ ರಾಜ್ಯದಲ್ಲಿ 60% ವೋಟ್ ಆಯ್ತಂತೆ ಮಾತಾಡ್ತಾ ಇರ್ತೀವಿ.
ಆ 50% ಇರೋದು 60% ಇರೋದನ್ನ 100% ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗಿದ್ದು ಯಾರೋ ಚುನಾವಣಾ ಆಯೋಗ. ಇವರೇನ್ ಮಾಡ್ತಿದ್ದಾರೆ? ಈ ಸಂವಿಧಾನ ಬಡವ ಶ್ರೀಮಂತ ಎನ್ನದೆ, ವಿದ್ಯಾವಂತ ಅವಿದ್ಯಾವಂತ ಎನ್ನದೆ ಎಲ್ಲರಿಗೂ ಮತದಾನದ ಹಕ್ಕಿದೆ ಅಂದ್ರೆ ಈ ಚುನಾವಣಾ ಆಯೋಗದವರು ಒಂದು ಸಾಂವಿಧಾನಿಕ ಸಂಸ್ಥೆ ತನ್ನ ಅಧಿಕಾರವನ್ನು ಮೀರಿ ಆರ್ಟಿಕಲ್ 324 ಅದನ್ನೇ ತಿರುಚಿ ಶಾಲೆಯ ದಾಖಲಾತಿ ಪ್ರಮಾಣ ಪತ್ರ ಕೊಡಿ, ನಿಮ್ಮ ಆಸ್ತಿಯ ದಾಖಲೆಗಳನ್ನ ಕೊಡಿ, ನಿಮ್ಮ ಪೌರತ್ವ ಸಾಬೀತು ಮಾಡಬೇಕಂದ್ರೆ ನೀವು ಓದಿರ್ಬೇಕು. ಸಂವಿಧಾನ ಹೇಳುತ್ತೆ ಅವಿದ್ಯಾವಂತ ಕೂಡ ಇಲ್ಲಿ ಓಟ್ ಹಾಕ್ಬೋದಂತ. ಇವ್ರು ಹೇಳ್ತಾರೆ ವಿದ್ಯಾವಂತರು ಮಾತ್ರ ಓಟ್ ಹಾಕ್ಬೇಕು, ಕೊಡಿ ಸರ್ಟಿಫಿಕೇಟ್. ಎಷ್ಟು ಜನರ ಹತ್ರ ಆಸ್ತಿ ಪತ್ರಗಳಿದಾವೆ, ಸ್ವಂತ ಮನೆಗಳಿದಾವೆ, ಯಾರ ಹತ್ರ ಆಸ್ತಿಗಳಿದಾವೆ? 70-80% ಜನ ಇವತ್ತಿಗೂ ಕೂಡ ಬಡತನದಲ್ಲಿ ಬದುಕ್ತಿದ್ದಾರೆ. ಯಾರ ಹತ್ರ ಇದೆ ಆಸ್ತಿ ಪಾಸ್ತಿಗಳು? ನೀವು ಆಸ್ತಿ ದಾಖಲೆಗಳನ್ನ ಕೊಟ್ಟು ನಿಮ್ಮ ಪೌರತ್ವವನ್ನು ಸಾಬೀತು ಮಾಡಿ ಆಮೇಲೆ ಓಟ್ ಹಾಕಿ. ನಕಲಿ ಓಟುಗಳನ್ನ ಪತ್ತೆ ಹಚ್ಚೋದಕ್ಕೆ ಸತ್ತೋದರ ಓಟ್ ಏನಾದ್ರೂ ಸೇರ್ಕೊಂಡು ಆಗತ್ತೆ, ಅಕ್ರಮವಾಗಿ ನಡೆಯಲ್ಲ ಅಂತಲ್ಲ, ಸತ್ತೋದರ ಹೆಸರು ಓಟ್ ಹಾಕ್ತಾನೆ ಇರ್ತಾರೆ, ನಕಲಿ ಮತದಾನಗಳು ಆಗ್ತಾನೆ ಇರ್ತವೆ. ಇದನ್ನ ಹಿಡಿಬೇಕಾದವ್ರು ಯಾರು? ನಿಮಗೆ ಈ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ ಯಾರೋ 10 ಜನ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ, ಯಾರೋ 100 ಜನ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ ಕೋಟ್ಯಾಂತರ ಜನನ ಬದುಕನ್ನ ಇವರು ಅಗ್ನಿ ಪರೀಕ್ಷೆಗೆ ಇಡ್ತಾ ಇದ್ದಾರೆ. ಇವ್ರ ಕೈಲಿ ಕಳ್ಳರನ್ನ ಹಿಡಿಯಕ್ಕಾಗಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ ಪುಂಡ ಪೋಖ್ರಿಗಳೆಲ್ಲ. ಹೆಂಗ್ ಬಂದ್ರು ಅವರು? ಹೆಂಗ್ ಬಂದ್ರು ಸರ್? ಯಾರು ಕೈ ತರದು? ಲೇಸರ್ ಬಾರ್ಡರ್ ಹಾಕಿ ಯಾರನ್ನ ಪ್ರಶ್ನೆ ಮಾಡ್ಬೇಕು ನಾವು? ಹೀಗೆ 2002ರ ಮತದಾರ ಪಟ್ಟಿಯ ಪರೀಕ್ಷೆ ನೆಪದಲ್ಲಿ ಒಬ್ಬ BLO, ಒಬ್ಬ ERO, BLOಗಳು ಎಷ್ಟರ ಮನೆ ಬಂದಿದಾರಾ? ಈಗ ನನ್ನ ಹತ್ರ ರಿಪೋರ್ಟ್ ಇದೆ. ಸುಮಾರು ಮೊದಲನೇ ಹಂತವಾಗಿ SIR ಪ್ರಕ್ರಿಯೆ ಸುಮಾರು 5 ಕೋಟಿ ಜನರ ಮೇಲೆ ಆಗಿದೆ. ಸುಮಾರು 2 ಕೋಟಿ ಜನ SIR ಪ್ರಕ್ರಿಯೆಯಿಂದ ಹೊರಗಿದಾರಂತೆ. ಕರ್ನಾಟಕದಲ್ಲಿ ಇದು, ಬಿಹಾರದಲ್ಲಿ 65 ಲಕ್ಷ ಜನ ಹೊರಗಿದ್ರು, ಹೊರಗೆ ಹಾಕಿದ್ರು. ಅದ್ರಲ್ಲಿ 33 ಲಕ್ಷ ಜನ ಮುಸಲ್ಮಾನರು ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್. ಈ ಪ್ರಮಾಣದಲ್ಲಿ ಈ ದೇಶದ ಪೌರರು ಅಲ್ಲ ಅನ್ನೋರು ಏನಾದ್ರು ಇದಾರ? ಸಾಧ್ಯ ಇದೆಯಾ? ERO ನೋಟಿಸ್ ಕಳಿಸ್ತಾರೆ, ಒಂದಿಷ್ಟು ದಾಖಲಾತಿಗಳನ್ನು ಕೊಟ್ಟು ನೀನು ಸಾಬೀತು ಮಾಡಪ್ಪ ಅಂತ. ASDD ಅಂತ ಒಂದಿದೆ ಇಲ್ಲಿ. ಈ ಪ್ರಕ್ರಿಯೆ ಆದ್ಮೇಲೆ ಈಗ 2002ರಲ್ಲಿ K ಅಬ್ದುಲ್ಲಾ ಅಂತ ಇರುತ್ತೆ, ಒಂದು 20 ವರ್ಷ ಡಿಫರೆನ್ಸ್. ಈಗ ಅದು ಅಬ್ದುಲ್ಲಾ K ಏನೋ ಆಗಿರ್ತವೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಂದ್ರು ನೀವು ಪಟ್ಟಿಯಿಂದ ಹೊರಗೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ? ಪಾನ್ ಕಾರ್ಡ್ ಇದೆಯಾ? ವೋಟರ್ ID ಇದೆಯಾ? ರೇಷನ್ ಕಾರ್ಡ್ ಇದೆಯಾ? ಎಲ್ಲದರಲ್ಲೂ ಸೇಮ್ ಒಂದೇ ತರ ಹೆಸರು ಇದೆಯಾ? ಹುಡುಕಿ ಚೆಕ್ ಮಾಡಿ. ಇಲ್ಲ, ತುಂಬಾ ತಪ್ಪು ಆಗ ಬಂದ್ ಟೈಪೋ ಮಾಡಿದ್ರಲ್ಲ, ಅವ್ರ ತಪ್ಪುಗಳಿದಾವೆ. ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಇವ್ರಿಗೆ ಬೇಕಾಗಿದ್ದು ಇವ್ರು ಹೊರಗೆ ಹಾಕೋದಷ್ಟೇ. ಆಮೇಲೆ ಇವ್ರು ಕೇಳೋ ದಾಖಲಾತಿಗಳನ್ನ ಕೊಡದೇ ಇದ್ರೆ, ಆಸ್ತಿ ದಾಖಲೆ, ಜನನ ಪ್ರಮಾಣ ಪತ್ರ, ಶಾಲಾ ದಾಖಲಾತಿ, ಆಮೇಲೆ ಪಾಸ್ಪೋರ್ಟ್ ಇದ್ರು ಓಕೆ ಅಂತಿದ್ದಾರೆ. ಪಾಸ್ಪೋರ್ಟ್ ನನ್ನ ಹತ್ರ ಇದೆಯಪ್ಪ, ವಿದೇಶ ಸುತ್ಕೊಂಡ್ ಬರೋಣ ಅಂತ ತಗೊಂಡಿದ್ದೀನಿ, ಮಾಡಿಸ್ಕೊಂಡಿದ್ದೀನಿ. ಎಷ್ಟು ಜನದ ಪಾಸ್ಪೋರ್ಟ್ ಇದೆ ನಿಮ್ಮ ಹತ್ರ? ಈ ದೇಶದ 70-80-90% ಪಾಸ್ಪೋರ್ಟ್ ಇಲ್ಲ. ಯಾಕೆ ಮಾಡಿಸ್ಕೊಳ್ಳೋಣ ಪಾಸ್ಪೋರ್ಟ್ ಕೊಡಿ, ಪೊಲೀಸ್ ವೆರಿಫಿಕೇಶನ್ ಆಗಿರುತ್ತೆ. ಪಾಸ್ಪೋರ್ಟ್ ಕೊಟ್ರೆ ನೀವು ಪೌರರು ಅಂತ ತೀರ್ಮಾನವನ್ನು ತಗೋಬಹುದು. ASDD ಅಂತ ಇದೆ. ನಿಮ್ಮ BLO ಪ್ರಗತಿ ಆದ್ಮೇಲೆ ಆಬ್ಸೆಂಟ್ ಆದವರು ಅಂತ. A ಅಂದ್ರೆ ಆಬ್ಸೆಂಟ್. ಅವರ BLO ಆಲ್ಮೋಸ್ಟ್ ಬರ್ತಾ ಇಲ್ಲ ಅಂತ ಮಾಹಿತಿ. ಸುಸೈಡ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಅವರಿಗೆ ಡೈರೆಕ್ಷನ್ ಕೂಡ ಕೊಡ್ತಾ ಇದಾರಂತೆ. ನಾವು ಹೇಗೆ ಹೇಳ್ತೀವಿ ಹಾಗೆ ಕೆಲಸ ಮಾಡಬೇಕು. ನೀವು ಡಿಲಿಷನ್ ಮಾಡ್ಬೇಕಾದ್ರೆ ಮಾಡಬೇಕು. ನೀವು ಯಾರನ್ನ ಟಾರ್ಗೆಟ್ ಮಾಡ್ಬೇಕಂತ ನಿಮ್ಗೆ ಟಾಸ್ಕ್ ಕೊಟ್ಟಿದ್ದು ಅದು ಮಾಡ್ಲೇಬೇಕು. ಮಾಡಲ್ಲ ಅಂದ್ರೆ ಏನು? ಯಾರು BLO ಅಂದ್ರೆ ಇದೇ ಗ್ರಾಮ ಪಂಚಾಯತಿಲೋ, ಎಲ್ಲ ತಾಲೂಕ್ ಪಂಚಾಯತಿಲೋ, ಎಲ್ಲ ಗ್ರಾಮದಲ್ಲೋ ಏನೋ ಕೆಲಸ ಮಾಡ್ತಾ ಇರೋರು. ನೀವು ನಮ್ಮ ಮಾತು ಕೇಳಲ್ಲ ಅಂದ್ರೆ ನಿಮ್ ಕೆಲಸನ ತೆಗಿತೀನಿ ಅನ್ನುವಂತ ಒತ್ತಡ. ಏನ್ ಮಾಡ್ತಾಳೆ BLO ಅವಾಗ? ಮನಸ್ಸು ಕೇಳಲ್ಲ ದ್ರೋಹ ಮಾಡೋದಕ್ಕೆ. ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರೇ BLO ಆಗಿರ್ತಾರೆ. ನನ್ನ ಪಕ್ಕದ ಮನೇಲಿ ಇರುವಂತಹ ಚಿಕ್ಕ ವಯಸ್ಸಿನಿಂದ ನಾವು ನೋಡಿಕೊಂಡು ಬೆಳೆದಂತಹ ಸಾಬ್ರೋ, ಗೌಡ್ರೋ, ಶೆಟ್ರೋ
ಅವ್ರನ್ನ ಟಾರ್ಗೆಟ್ ಮಾಡಿ ಅಂತ ಹೇಳಿದ್ದಾರೆ. ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ತೀರ್ಮಾನವನ್ನ ಮಾಡಿದ್ರೆ ಅವ್ರ ಕೆಲಸದಿಂದ ಕಿತ್ತಾಕ್ತಾರೆ ಅನ್ನುವಂತ ಮಾಹಿತಿ. ಹತ್ರ ಇಂತಹದ್ದೇ ಕಾರಣಕ್ಕೋಸ್ಕರ ಸಾಕ್ಷ್ಯಾಧಾರಗಳಿದಾವೆ. ಇದು ಯಾವ್ದೋ ಫೇಕ್ ಸ್ಟೇಟ್ಮೆಂಟ್ ಅಲ್ಲ. ಇದ್ರ ಬಗ್ಗೆ BLOಗಳು ಮಾತನಾಡಿದ್ದು, ಮತ್ತೆ ನನ್ನ ಪ್ರಕಾರ ಒಂದು 100ಕ್ಕೂ ಹೆಚ್ಚು BLOಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೌದಾ? ಬಿಹಾರ ಒಂದರಲ್ಲೇ ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡಕ್ಕಾಗಲ್ಲ ಅಂತ. ಹಾಗಾದ್ರೆ ಇವ್ರ ಗುರಿ ಏನು? ಇವ್ರ ಉದ್ದೇಶ ಏನು? ASTD, ಆಮೇಲೆ S ಅಂದ್ರೆ ಈ ಪರ್ಮನೆಂಟ್ ಶಿಫ್ಟ್ ಆದವರು, D ಅಂದ್ರೆ ಡೆತ್, ಇನ್ನೊಂದು D ಅಂದ್ರೆ ನಿಮ್ಗೆ ಆರಂಭದಲ್ಲಿ ಹೇಳಿದೆ ಡೂಪ್ಲಿಕೇಟ್. ಎಲ್ಲ ಕನ್ಫ್ಯೂಸ್ ಮಾಡಿ ಹಾಕಿದ್ದಾರೆ, ತಲೆ ಹುಳ ಬಿಟ್ಟು. ಒಂದೊಂದ್ಸಲ ಹಿಂಗ ಆಗ್ತದೆ. ಡೂಪ್ಲಿಕೇಟ್ ಇಷ್ಟನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಒಂದಿಷ್ಟು ದಾಖಲಾತಿಗಳನ್ನ ಕೇಳ್ತಾರೆ. ಅದು ಕೊಟ್ರೆ ERO ಅವ್ನು ನೋಟಿಸ್ ಜಾರಿ ಮಾಡ್ತಾನೆ. ನೋಟಿಸಿಗೆ ಅವನೇನು ಹೇಳ್ತಾರೆ ಅದೆಲ್ಲ ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ಮೇಲೆ ಹಿಯರಿಂಗ್ ಮಾಡ್ಬೋದು, ಅವನ ಮುಂದೆ ಕೂರ್ಬೇಕು. BLOನ ಬುಕ್ ಮಾಡಿದವ್ರು EROನ ಬುಕ್ ಮಾಡಿಲ್ವಾ? ನಿಮ್ಮ ಹತ್ರ ಏನು ಉತ್ತರ ಇಲ್ವೋ ಅದನ್ನೇ ಅವ್ನು ಕೇಳ್ತಾನೆ ಪ್ರಶ್ನೆ. ಆಯ್ತು, ನನಗೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ, ನೆಕ್ಸ್ಟ್ DEO ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಹತ್ರ ಹೋಗ್ಬೇಕು. ಅಲ್ಲೂ ಆಗಿಲ್ಲಪ್ಪ, ಎಲೆಕ್ಷನ್ ಕಮಿಷನರ್ ಹೋಗ್ಬೋದು. ಅಲ್ಲೂ ಆಗಿಲ್ಲಪ್ಪ, ಹೈಕೋರ್ಟ್ಗೆ ಹೋಗ್ಬೋದು. ಅಲ್ಲೂ ಆಗಿಲ್ಲಪ್ಪ, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಈ ದೇಶದ ಒಬ್ಬ ಬಡವ ಅಲ್ಲಿವರೆಗೂ ಹೋಗೋದಕ್ಕೆ ಸಾಧ್ಯನಾ? 2 ತಿಂಗಳಲ್ಲಿ ಮಾಡಿ, 3 ತಿಂಗಳಲ್ಲಿ ಸಾಬೀತು ಮಾಡಿ ಅಂತ ಹೇಳಿದ್ರೆ ಎಲ್ಲಿ ಸಾಧ್ಯ ಸರ್? ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಕ್ರಾಸ್ ಆಗಿ ತಾಲೂಕ್ ಪಂಚಾಯತಿ ಹೋಗೋಷ್ಟು ನಮಗೆ ಶಕ್ತಿ ಇಲ್ಲ. ಈ ದೇಶದ ಬಡವನಿಗೆ ಅಜ್ಞಾನ. ಏನೊಂದು ಓಟ್ ಅಲ್ವಾ, ಹೋಗ್ಲಿ ಬಿಡಿ. ಕೆಲವ್ರು ಕೇಳ್ದಂಗೆ ಹಿಂಗ ಆಯ್ತಂತೆ ಅಂದಾಗ ಹೆಂಗೂ ಓಟ್ ಹಾಕಲ್ಲ, ಬಿಟ್ಬಿಡು. ಕೆಲವ್ರು ಆನ್ಸರು, ಹಿಂಗೂ ಓಟ್ ಹಾಕ್ತಿಲ್ವಲ್ಲ, ಇನ್ನೇನು ಓಟ್ ತಾನೆ. ಓಟ್ ಅಲ್ಲ, ಇದು ಅಸ್ತಿತ್ವ, ಪೌರತ್ವ. NRCನ ತಂದು ಹೇಗೆ 1971 ಹಿಂದಿನ ಡಾಕ್ಯುಮೆಂಟ್ ನ ಕೇಳಿದ್ರು, ಅದೇ ತರ ಇಲ್ಲಿ 2002 ಪಟ್ಟಿಯಲ್ಲಿ ಇಲ್ಲ ಅಂದ್ರೆ 1987 ಜೂನ್ಗಿಂತ ಹಿಂದೆ ಹುಟ್ಟಿದವರು ಒಂದು 40 ವರ್ಷದವ್ರು ಎಷ್ಟು ಜನ ಇದ್ದೀರಾ? 2 ನಿಮಿಷದಲ್ಲಿ ಮುಗಿಸ್ತೀನಿ. ಒಂದು 40 ವರ್ಷ ದಾಡ್ದವ್ರು ನೀವುಗಳು ಅವ್ರಿಗೆ ಏನ್ ಕೇಳ್ತಾರೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನು ಕೊಡ್ಬೇಕು. ನಿಮ್ಮ ಜನನ ಪ್ರಮಾಣ ಪತ್ರ ಕೊಡ್ಬೇಕು, ಆಸ್ತಿ ದಾಖಲೆ ಕೊಡ್ಬೇಕು. ಅದೇನು ಕೊಡದೇ ಇದ್ರೆ ನೀವು ಈ ದೇಶದ ಪೌರರಲ್ಲ. ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈ 2002 ಈ ಪರಿಷ್ಕೃತ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ರೆ ನಾನು ಇಲ್ಲಿ ಹುಟ್ಟಿದಂತ ಸಾಬೀತು ಮಾಡ್ಕೋಬೇಕು ಸರ್. ನಾನು ಇಲ್ಲೇ ಹುಟ್ಟಿದಂತ ನಾನು ಸಾಬೀತು ಮಾಡ್ಕೋಬೇಕು. ಜೊತೆಗೆ ನಮ್ಮ ಅಪ್ಪ ಅಮ್ಮ ಕೂಡ ಇಲ್ಲೇ ಹುಟ್ಟಿದಂತ ಸಾಬೀತು ಮಾಡ್ಬೇಕು. ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದಂತ ಸಾಬೀತು ಮಾಡ್ಕೋಬೇಕು. ಹೆಂಗಿದೆ? ನಾನು ಇಲ್ಲೇ ಹುಟ್ಟಿದಂತ ಸಾಬೀತು ಮಾಡ್ಕೋಬೇಕು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಹುಟ್ಟಿದಂತ ಸಾಬೀತು ಮಾಡ್ಬೇಕು. 3ನೇ ಹಂತ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದಂತ ಸಾಬೀತು ಮಾಡ್ಬೇಕು. ತಲೆ ಸರಿ ಇದೆ ಇವರಿಗೆ. ಎಲೆಕ್ಷನ್ ಕಮಿಷನ್ ಮೂಲಕ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಒಂದು ಸಂಸ್ಥೆಯನ್ನ ಸಂವಿಧಾನ ಬಾಹಿರವಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಇವತ್ತು ಆಡಳಿತ ಸರ್ಕಾರ ಕಾಂಗ್ರೆಸ್ ಇದೆ, ಏನ್ ಮಾಡ್ತಾ ಇದೆ? ಕೊನೆ ಒಂದು ಮಾತು ಹೇಳಿ ಮುಗಿಸ್ತೀನಿ. ಅವರಿಗೆ ಈ NRCCI ಟೈಮಲ್ಲಿ ಸ್ವಲ್ಪ ನೇರವಾಗಿ ಮಾತಾಡೋ ಅಭ್ಯಾಸ ಇರೋದ್ರಿಂದ ಒಂದು NRC ಕಾರ್ಯಕ್ರಮಕ್ಕೆ ಹೋದೆ ಸರ್ ನಾನು. ವೇದಿಕೆಯಲ್ಲಿ SDP ನಾಯಕರಿದ್ರು, SKSSF, SSF, ಕಾಂಗ್ರೆಸ್ ನಾಯಕರುಗಳು ಇದ್ರು. ಭಾಷಣ ಮಾಡ್ತಾ ಮಾಡ್ತಾ ಹೇಳಿದೆ, ಕಾಂಗ್ರೆಸ್ ನಾಯಕರನ್ನ ಉಲ್ಲೇಖಿಸಿನೇ ಹೇಳಿದೆ, ಹಿಂಗೆ ಕೈ ತೋರಿಸ್ಕೊಂಡು, ಸರ್ NRCCIಗೆ ನಿಮ್ಮ ಬೆಂಬಲ ಇದೆಯಾ ಅಂತ ಕೇಳಿದೆ. ಅವರು ವೇದಿಕೆಯಲ್ಲಿ ಕೂತರು, ಏನಪ್ಪ ಹಿಂಗೆ ಕೇಳ್ತಾನೆ ಅಂತ. ಇದಲ್ರಿ ನಾವಿಲ್ಲಿದೀವಲ್ಲ ಅಂದ್ರು. ಹೌದು ಸರ್, NRCCIಗೆ ನಿಮ್ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ನೀವು ಮುಖಂಡರು ಬಂದು ವೇದಿಕೆಯಲ್ಲಿ ಕೂತಿದ್ದೀರಾ, ನಿಮ್ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ಕೇಳಿದೆ. ಮದೇ ಮುಸಲ್ಮಾನರು ಇದ್ದಿತ್ತಾನೆ, ಕಾಂಗ್ರೆಸ್ ಕಾರ್ಯಕರ್ತರಿಂದ ಬರೀ ಮುಸಲ್ಮಾನರ ಅಲ್ಲ ತಾನೆ. ವೇದಿಕೆ ಮೇಲೆ ಕೂರುವಂತಹ ಒಬ್ಬ ನಾಯಕ ವೇದಿಕೆ ಮುಂಭಾಗದಲ್ಲೂ ಕೂಡ ತನ್ನ ಕಾರ್ಯಕರ್ತರನ್ನ ಆ ಪ್ರೊಟೆಸ್ಟ್ಗೆ ಕರೆಸಿದ್ರೆ NRC ಅನ್ನೋದು ಈ ದೇಶದಲ್ಲಿ ಇನ್ನಷ್ಟು ದೊಡ್ಡ ಕ್ರಾಂತಿ ಆಗಿ ಬದಲಾಗಿರೋದು. ಅದನ್ನ ಮಾಡ್ಲಿಲ್ಲ ಅವರು. ವಾಸ್ತವವನ್ನ ಹೇಳಿದ್ರೆ ಬೈದಿದ್ದು ಅನ್ಕೋತಾರೆ. ನಿಮ್ಮ ಆಸ್ತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಡವರ ಮನೆಯನ್ನ ಕೆಡುತ್ತಿದ್ದೀರಿ ಅಂದಾಗ ನಮ್ಮನ್ನ ದ್ವೇಷಿಸ್ತಾರೆ ಅಂತಾರೆ. ಅವ್ರು ಏನ್ ಬೇಕಾದ್ರೂ ಹೇಳಿ, ದಯವಿಟ್ಟು ಕೊನೆ ಮಾತು, ಅವತ್ತಿಗೂ ಇವತ್ತಿಗೂ ಇದಕ್ಕೆಲ್ಲ ಪರಿಹಾರ ಸಿಗಬೇಕು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ
ಮತ್ತು ಅಸೆಂಬ್ಲಿಯಲ್ಲಿ ದಯವಿಟ್ಟು ಒಂದು 16 ಜನ ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.